ಎಜೆ ನ್ಯೂಸ್ಗೆ ಸ್ವಾಗತ. ಜಾತಿ ಗಣತಿಯ ವರದಿಯಲ್ಲಿ ಅಲ್ಪಸಂಖ್ಯಾತರನ್ನ ಬಹುಸಂಖ್ಯಾತರು ಎಂದು ತೋರಿಸುವ ಕ್ರಮ ಸರಿಯಾದದ್ದು ಅಲ್ಲ ಎಂದು ಶ್ರೀ ಶೈಲಾಪೀಠದ ಜಗದ್ಗುರು ಶ್ರೀ ಡಾಕ್ಟರ್ ಚನ್ನಸಿದ್ದರಾಮ ಶಿವಾಚಾರ್ಯ ಭಗವತ್ಪಾದಕರು ಹೇಳಿದ್ದಾರೆ. ಬೆಳಗಾವಿಯಲ್ಲಿ ಮಾತನಾಡಿದರು. ನಮ್ಮ ಸಮುದಾಯದ ಮಠಾಧೀಶರು ಅಖಿಲ ಭಾರತ ವೀರಶೈವ ಮಹಾಸಭಾದ ಅಭಿಪ್ರಾಯವೂ ಇದೇ ಆಗಿದೆ. ಈ ಅಭಿಪ್ರಾಯವನ್ನು ನಾವು ಬೆಂಬಲಿಸುತ್ತೀವಿ ಎಂದಿದ್ದಾರೆ. ಸರ್ಕಾರ ಮುಂದಾಗ್ತಿದೆಯಾ ಕಾಂಗ್ರೆಸ್ ಸರ್ಕಾರ? ಯಾಕೆಂತಂದ್ರೆ 2013ರಲ್ಲಿ ಆಗಿರುವಂತಹ ಸರ್ವೆಯನ್ನು 2025ರಲ್ಲಿ ಬಿಡುಗಡೆ ಮಾಡಿ 75 ಸಮುದಾಯವನ್ನು ತೋರಿಸ್ತಾರೆ. ಸರಿಯಾದ ಕ್ರಮ ಅಲ್ಲ ಇದು ಸರಿಯಾದ ಅಲ್ಲ ಮತ್ತು ಇದು ಸರಿಯಾಗಿಯೂ ಇಲ್ಲ. ಈಗಾಗಲೇ ಮಹಾಸಭೆಯ ಅಧಿವೇಶನದಲ್ಲೇ ಅದನ್ನು ಘಂಟಾಘೋಷವಾಗಿ ಅಧಿವೇಶನದ ಮೂಲಕನೇ ಆ ಬಗ್ಗೆ ವಿರೋಧವನ್ನು ಸೂಚಿಸಿ ಆಗಿದೆ. ಆದರೂ ಕೂಡ ಇದನ್ನು ಮತ್ತೆ ಮುಂತರುವಂಥ ಪ್ರಯತ್ನವನ್ನು ಮಾಡ್ತಾ ಇರೋದು ಸ್ವಾಗತಾರ್ಹ ಅಲ್ಲ. ಒಟ್ಟಾರೆ ವೀರಶೈವ ಮಹಾಸಭೆ ಇದನ್ನು ಯಾವ ರೀತಿಯಾಗಿ ಮಹಾಸಭೆಯವ್ರ ಜೊತೆಗೆ ನಾವು ಮಾತಾಡ್ತಾ ಇದ್ದೀವಿ, ಅವ್ರ ಜೊತೆಗೆ ಸಂಪರ್ಕದಲ್ಲಿದ್ದೀವಿ. ಎಲ್ಲರೂ ಕೂಡ್ಕೊಂಡು ಚರ್ಚೆ ಮಾಡಿ ಇದಕ್ಕೇನಾದರೂ ಒಂದು ಮಾಡೋಣ ಅನ್ನುವಂಥ ಒಂದು ಹಂತದಲ್ಲಿ ಎಲ್ಲರೂ ಇದ್ದಾರೆ. ಚರ್ಚೆ ನಂತರ ಏನು ನಿರ್ಣಯ ಆಗುತ್ತೆ ಮತ್ತೆ ನಾವು ಹೇಳ್ತೇವೆ. ಕನ್ನಡಿಗರ ಮೆಚ್ಚಿನ ನಿಮ್ಮ ಎಜೆ 24/7 ನ್ಯೂಸ್ ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ವೇಳೆ ನೋಟಿಸ್ ಕೊಟ್ಟಿದ್ರೆ ವಾಪಸ್ ತಗೋತೀವಿ. ಇವತ್ತು ವಕ್ಫ್ ಪ್ರಾಪರ್ಟಿ ಅಂತೇಳಿ ಬರ್ತದೆ ಅಂತ ಹೇಳಿದ್ರೆ ರೈತರು ಬೀದಿಗೆ ಬದಲು ಏನು ಮಾಡಬೇಕಾಗುತ್ತೆ? ಯಾರು ವೋಟ್ ಹಾಕಿಲ್ಲ ಅಂದ್ರೆ ಗ್ಯಾರಂಟಿನೆಲ್ಲ ಸ್ಟಾಪ್ ಮಾಡಿಬಿಡ್ತೀವಿ. ಕರ್ನಾಟಕ ಮತ್ತು ದೇಶ ವಿದೇಶ 360 ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ ಬೆಳಗಾವಿ, ಬಾಗಲಕೋಟೆ, ಧಾರವಾಡ, ಹಾವೇರಿ, ಗದಗ, ಬಿಜಾಪುರ ಜಿಲ್ಲೆಯ ಕ್ಷಣ ಕ್ಷಣದ ವಿವರವನ್ನ ಪಡೆಯುವುದಕ್ಕೆ ಎಜೆ 24/7 ನ್ಯೂಸ್ ಕನ್ನಡ ವಾಹಿನಿಯನ್ನ ಲೈಕ್ ಮಾಡಿ, ವಿಡಿಯೋಗಳನ್ನು ಶೇರ್ ಮಾಡಿ, ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.